ನಮಸ್ಕಾರ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ನಮ್ಮ ಕೀಟಶಾಸ್ತ್ರದ ತರಗತಿಗಳಲ್ಲಿ ಸರಣಿನಲ್ಲಿ ಸುಗಂಧದ ರಾಜ್ಯದ ಕೀಟಪೀಡೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸುಗಂಧ ರಾಜ ತಾವೆಲ್ಲ ಇಲ್ಲ ಹೂವಿಗಾಗಿ ಬೆಳೀತಾ ಇದ್ದೀರಿ, ಇಲ್ಲ ಅದನ್ನು ಸುಗಂಧ ದ್ರವ್ಯ ತಯಾರಿಕೆಗಾದರೂ ಬೆಳೀತಾ ಇದ್ದೀರಿ. ನೀವು ಸ್ವತಃ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡದೇ ಇದ್ರೂ ಅಟ್ಲೀಸ್ಟ್ ಯಾರು ಇದರಿಂದ ಸುಗಂಧ ದ್ರವ್ಯವನ್ನು ತೆಗಿತಾ ಇದ್ರೋ ಅವರಿಗೆ ತಾವು ಮಾರಾಟ ಮಾಡ್ತಾ ಇದ್ದೀರಿ. ಆ ಕಾರಣಕ್ಕೋಸ್ಕರ ಇದನ್ನು ಒಂದು ಹೂವಿಗಾಗೂ ಭಾಳ ಬೆಳೀತಾ ಇದ್ದೀವಿ ದೊಡ್ಡ ಪ್ರಮಾಣದಲ್ಲಿ. ತದನಂತರ ಸುಗಂಧ ದ್ರವ್ಯಕ್ಕಾಗಿಯೂ ಸಹ ನಾವು ಇದನ್ನು ಭಾಳ ವ್ಯವಸ್ಥಿತವಾಗಿ ಬೆಳೀತಾ ಇದ್ದೀವಿ. ಮತ್ತು ಇದು ಹೆಚ್ಚಾನೆಚ್ಚು ನಮ್ಮ ಮೈಸೂರು ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ನರಸೀಪುರ ಭಾಗದಲ್ಲಿ ಭಾಳ ಹೇರಳವಾಗಿ ಬೆಳೀತಾ ಇದ್ದೀವಿ. ಅದರ ನಂತರ ಬಿಟ್ಟರೆ ಚಿತ್ರದುರ್ಗ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಬೆಳೀತಾ ಇದ್ದೀವಿ. ಇದಕ್ಕೆ ಬರುವಂಥ ಹಲವಾರು ಕೀಟ ಬಗೆಗಳಲ್ಲಿ ಭಾಳ ಪ್ರಮುಖವಾದಂಥದ್ದು ಅಂತಂದರೆ ಇವತ್ತಿನ ದಿನ ನಮಗೆ ತುಂಬ ತೊಂದರೆ ಕೊಡ್ತಾ ಇರುವಂಥ ಕೀಟಗಳು ಬೇಕಾದಷ್ಟು ಇದ್ದಾವೆ ನಮಗೆ. ಆದರೆ ತುಂಬ ತೊಂದರೆ ಕೊಡ್ತಾ ಇರುವಂಥ ಇವತ್ತಿನ ದಿನಗಳಲ್ಲಿ ಕೊಡ್ತಾ ಇರುವಂಥ ಕೀಟಗಳು ಕೇವಲ ಮೂರು ಕೀಟಗಳು. ಒಂದು ನಮ್ಮ ತುಪ್ಪಳ ಕೀಟ, ಅದ್ರ ಜೊತೆಗೆ 2 ಜಾತಿಯ ಈ ಒಂದು ಮಿಡ್ಜ್ಗಳು ಅಂತೇಳಿ ನಾವು ಸಾಧಾರಣವಾಗಿ ಕರಿತೇವೆ. ಇತ್ತೀಚಿನ ಕಳೆದ 2-3 ವರ್ಷಗಳಿಂದಂತೂ ಭಾಳ ಭಯಾನಕವಾಗಿ ನಮ್ಮ ಸುಗಂಧದ ರಾಜ ಬೆಳೆಯನ್ನು ತೊಂದರೆ ಕೊಡ್ತಾ ಇರುವಂಥ ಕೀಟ ಅಂದರೆ ಈ ಒಂದು ಮಿಡ್ಜ್ಗಳು, ಹೂವಿನ ಕಡೆ ನೊಣಗಳು ಅಥವಾ ಮಿಡ್ಜ್ಗಳು ಅಥವಾ ಗಂಟು ನೊಣಗಳು ಅಂತೇಳಿ ನಾವು ಸಾಧಾರಣವಾಗಿ ಕರಿತೀವಿ. ಏಕೆ ಅಂತಂದರೆ ಇದು ಮೊಗ್ಗನ್ನೇ ಅಟ್ಯಾಕ್ ಮಾಡುವಂಥ ಒಂದು ಕೀಟ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಇಷ್ಟು ದಿನದವರೆಗೆ ಏನು ತಿಳ್ಕೊಂಡಿದ್ವಿ, ಕೇವಲ ಒಂದು ಜಾತಿಯ ಒಂದು ಹುಳ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅದರಲ್ಲಿ 2 ಬಗೆ ಇದ್ದಾವೆ. ನೋಡಲಿಕ್ಕೆ 2 ಒಂದೇ ರೀತಿ ಕಾಣಿಸ್ತವೆ, ಆದರೆ ಅದನ್ನು ಭಾಳ ತಜ್ಞರು ಮಾತ್ರ ಇದು ಆ ಹುಳ ಇದು ಈ ಹುಳ ಅಂತೇಳಿ ಗುರುಸುವಂಥ ಸಾಮರ್ಥ್ಯ ಇದೆ ಅನ್ನೋದನ್ನು ಇತ್ತೀಚಿನ ಕಳೆದ 24-25ರಲ್ಲಿ ಬಂದಂಥ ಒಂದು ಅಧ್ಯಯನಗಳಿಂದ ತಿಳ್ಕೊಂಡಿರುವಂಥ ಒಂದು ಸತ್ಯ. ಯಾಕೆ ಅಂತಂದರೆ ಇಷ್ಟು ದಿನ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡ್ತಾ ಇತ್ತು, ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಾನಿ ಯಾಕೆ ಮಾಡ್ತಾ ಇದೆ ಅಂತೇಳಿ ನೋಡಿಕೊಂಡು ಏನಾದರೂ ವ್ಯತ್ಯಾಸ ಇದೆಯಾ ಹಳೆ ನಮ್ಮ ನೊಣಕ್ಕೂ ಈ ನೊಣಕ್ಕೂ ಅಂತೇಳಿ ನೋಡ್ಕೋತಾ ಹೋದಾಗ ವಿಜ್ಞಾನಿಗಳಿಗೆ ಗೋಚರಿಸಿದ್ದೇನು ಅಂದರೆ ಈಗ ಹೊಸದಾಗಿ ತೊಂದರೆ ಕೊಡ್ತಾ ಇರುವಂಥ ಒಂದು ಕೀಟ ಅದೊಂದು ಬೇರೆ ಅಂತೇಳಿ. ಮತ್ತು ಅದನ್ನು ನಮ್ಮ ಪುಣೆನಲ್ಲಿರುವಂಥ ಈ ಹೂವಿನ ಬೆಳೆಗಳ ಒಂದು ಸಂಶೋಧನಾ ಕೇಂದ್ರ ಏನಿದೆ, ICARನ ಡೈರೆಕ್ಟರೇಟ್ ಆಫ್ ಫ್ಲೋರಿಕಲ್ಚರ್ ರಿಸರ್ಚ್ ಅಂತೇಳಿ, ಆ ಸಂಸ್ಥೆಯ ಹೆಸರನ್ನೇ ಆ ಹುಳಕ್ಕೆ ಇಟ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಆ ಸಂಸ್ಥೆಯವರು ಅದನ್ನು ತಿಳ್ಕೊಳ್ಳೋದಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ರು, ಅದರ ಮೂಲ ವಿಜ್ಞಾನ ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ನಮ್ಮ ಸಂಸ್ಥೆಗೆ ಸೇರಿಕೊಳ್ಳಿ ಅಂತೇಳಿ ಆ ಹೂವಿನ ಮುಖಾಂತರ ಆ ಹೂವಿಗೆ ಆ ಹೆಸರನ್ನೇ ಇಟ್ಟಿದ್ದಾರೆ. ನಮ್ಮ ಸುಗಂಧ ರಾಜ್ಯಕ್ಕೆ ಬರುವಂಥ ಇನ್ನು ಸಾಮಾನ್ಯ ಕೀಟಗಳು ಅಂತಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬೇರೆ ತರಕಾರಿ ಅಥವಾ ಹತ್ತಿ ಈ ಬೆಳೆಗಳಲ್ಲಿ ಬರುವಂಥ ನಮ್ಮ ಕಾಯಿ ಕೊರೆಯುವಂಥ ಹುಳ ಎಲಿಕೋರ್ಪ, ಆರ್ಮಿಜರ ಸಹ ಒಂದು. ಅದ್ರ ಜೊತೆಗೆ ಏನುಗಳು, 2 ಜಾತಿಯ ಏನುಗಳು, ನಮ್ಮ ಶೇಂಗಾದಲ್ಲಿ ಬರುವಂಥ ಅಥವಾ ನಮ್ಮ ಜೋಳದಲ್ಲಿ ಬರುವಂಥ ಏನಿರ್ಬೋದು, ಇವೆರಡೂ ಸಹ ನಮ್ಮ ಸುಗಂಧ ರಾಜ್ಯಕ್ಕೂ ಕೂಡ ದಾಳಿಯನ್ನು ಮಾಡ್ತವೆ. ಅದೇ ರೀತಿ ನಮ್ಮ ಉಳ್ಳಾಗಡ್ಡಿನಲ್ಲಿ ಬರುವಂಥ ಥ್ರಿಪ್ಸ್ ನೊಣ, ಉಳ್ಳಾಗಡ್ಡಿಯ ಪರಮಶತ್ರು ಅಂತಲೇ ನಾವು ಹೇಳ್ಬೋದು. ನಮ್ಮ ಸುಗಂಧ ರಾಜ್ಯವನ್ನು ಕೂಡ ಅದು ಸಮ ಪ್ರಮಾಣದಲ್ಲೇ ತೊಂದರೆ ಕೊಡುವಂಥದ್ದು. ಅದನ್ನು ಬಿಟ್ಟರೆ ನಮ್ಮ ಕೆಂಪು ಜೇಡರ ನುಷಿ ಟೆಟ್ರಾನಿಕಸ್ ಅರ್ಟಿಕೆ ಅಂತಲೂ ಸಹ ಬರುತ್ತೆ. ಇದು ಕೂಡ ನಮ್ಮ ಸುಗಂಧ ರಾಜ್ಯಕ್ಕೆ ಎಸ್ಪೆಷಲಿ ಒಣ ಹವೆ ಇದ್ದಂಥ ಸಂದರ್ಭದಲ್ಲಿ ಚಳಿಗಾಲದಿಂದ ಹಿಡ್ಕೊಂಡು ನೆಕ್ಸ್ಟ್ ಮುಂಗಾರಿನ ಮಳೆ ಬರೋವರೆಗೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯನ್ನುಂಟು ಮಾಡುವಂಥದ್ದು ಅಂತಂದರೆ ಇದು. ಅದನ್ನು ಬಿಟ್ಟು ಕಂಡು ಕಾಣದಂತೆ ತೊಂದರೆ ಮಾಡ್ತಾ ಇರುವಂಥದ್ದು ಅಂತಂದರೆ ನಮ್ಮ ಆಶ್ವಿವಿಲ್ಸ್, ಮೂತಿ ಹುಳುಗಳು, ಸಣ್ಣ ಮೂತಿ ಹುಳುಗಳು ಅಥವಾ ಬೂದಿ ಬಣ್ಣದ ಮೂತಿ ಹುಳುಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪರಿಸರದಲ್ಲಿ ಇರ್ತವೆ. ಇವುಗಳು ಎಲೆಗಳನ್ನು ಭಾಳ ಸಣ್ಣದಾಗಿ ಕತ್ತರಿಸಿ ಅಷ್ಟೇನು ದೊಡ್ಡ ನಷ್ಟ ಅಂತ ಏನು ಇಷ್ಟು ತಿಂತವೆ ಬಿಡು ಅಂತೇಳಿ ನಾವು ಕ್ಷಮಿಸುವಂಥ ವೈವಿಧ್ಯತೆಯನ್ನು ತೋರಿಸ್ತೀವಿ, ವೈಶಾಲ್ಯತೆಯನ್ನು ತೋರಿಸ್ತೀವಿ. ಅದನ್ನು ಯಾಕೆ ಸಾಯಿಸಬೇಕು ಬಿಡುವ ಅಂತ. ಬಟ್ ಅದರ ಮರಿ ಹುಳುಗಳು ನಮ್ಮ ಬೇರುಗಳನ್ನು ತಿಂತಾ ಇರ್ತದೆ, ನಮಗೆ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ನಾವು ವಿಶೇಷವಾಗಿ ಗಮನ ತರಿಸ್ಕೋಬೇಕು. ಈಗಾಗಲೇ ಸಸಿ ಮಡಿ ರೈತರುಗಳಾಗಿರ್ಬೋದು, ಅದೇ ರೀತಿ ನಮ್ಮ ಬದನೆಕಾಯಿ ರೈತರುಗಳು ಇದರಿಂದ ಭಾಳಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಭಾಳಷ್ಟು ಕಡೆ ಈ ಹುಳಕ್ಕೆ ಭಾಳಷ್ಟು ಹೆದರ್ತಾರೆ. ಬದನೆ ಹಾಕೋರಿರ್ಬೋದು ಅಥವಾ ನಮ್ಮ ಸಸಿ ಮಡಿಗಳನ್ನು ತಯಾರಿಸ್ತಾ ಇರುವಂಥ ರೈತರುಗಳು, ನರ್ಸರಿ ಬಿಸ್ನೆಸ್ ಮಾಡ್ತಾ ಇರುವಂಥ ರೈತರುಗಳು ಈ ಹುಳಕ್ಕೆ ಕಾರಣ. ಇದು ಬೇರನ್ನು ಭಾಳ ವ್ಯಾಪಕವಾಗಿ ನಷ್ಟ ಮಾಡುತ್ತೆ. ಅದೇ ರೀತಿ ಎಳೆ ಚಿಗುರುಗಳನ್ನು ಕೂಡ ನಷ್ಟ ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಅದೇ ಒಂದು ಕೀಟ ನಮ್ಮ ಈ ಒಂದು ಸುಗಂಧ ರಾಜ ಬೆಳೆಯನ್ನು ಕೂಡ
ಮೇಲೆ ಕೆಳಗೆ ಎರಡು ಕಡೆನೂ ಹಾನಿ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆ ತುಂಬ ಅಪರೂಪಕ್ಕೆ ಬರುವಂಥದ್ದು ಅಂತಂದರೆ ನಮ್ಮ ಚಳಿಗಾಲದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಚಳಿಗಾಲದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಅಂತಂದರೆ ಈ ಒಂದು ಬಿಳಿ ಚಿಟ್ಟೆ, ಕ್ಯಾಬೇಜ್ ಚಿಟ್ಟೆ ಅಂತೇಳಿ, ಅದರ ಒಂದು ಮರಿಹುಳವು ಕೂಡ ನಮ್ಮ ಈ ಸುಗಂಧರಾಜದ ಎಲೆ ಹೂವುಗಳನ್ನು ತಿಂದು ನಾಶ ಮಾಡ್ತವೆ. ಹೆಚ್ಚಾನೆಚ್ಚು ಎಲೆಗಳು ಮತ್ತು ಹೂವು ಮಗ್ಗುಗಳನ್ನು ಕೂಡ ಅದು ತಿಂದು ನಾಶ ಮಾಡೋದ್ರಿಂದ ಭಾಳಷ್ಟು ತೊಂದರೆಯನ್ನು ನಮ್ಗೆ ಉಂಟು ಮಾಡುತ್ತೆ. ಮತ್ತು ಇದಲ್ಲದೆ ಕೀಟ ಅಲ್ಲದೆ ಇನ್ನೊಂದು ನಮ್ಮ ಜಾತಿಗೆ ಸೇರಿದಂಥ ಮನುಷ್ಯ ರೊಡೆಂಟ್ಸ್ ವರ್ಗಕ್ಕೆ ಸೇರಿದಂಥ ಸಸ್ತನಿ ಪೀಡೆ ಅಂತಂದರೆ ಅದು ಇಲಿಗಳಿರ್ಬೋದು, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮ್ಮ ಅಳಿಲುಗಳು ಸಹ ಇರ್ಬೋದು. ಇವು ಆ್ಯಕ್ಚುಲಿ ನಮ್ಮ ಹೂಗಳನ್ನಾಗಲಿ ಇದನ್ನಾಗಲಿ ತಿನ್ನೋದು, ಎಲೆಗಳನ್ನು ತಿನ್ನೋದೆಲ್ಲ ಹೆಚ್ಚಾನೆಚ್ಚು ಆ ಬೆಳೀತಾ ಇರುವಂಥ ಗೆಡ್ಡೆಯನ್ನು ತಿನ್ನುತ್ತೆ. ಅವು ಗೆಡ್ಡೆ ತಿನ್ನೋದಕ್ಕಿಂತ ಹೆಚ್ಚಾಗಿ ಆ ಬೆಲೆಗಳನ್ನು ತೋಡಿ ಅದರಿಂದ ನಷ್ಟವನ್ನು ಉಂಟು ಮಾಡುತ್ತೆ. ನೇರವಾಗಿ ಅಲ್ದಿದ್ರು, ಪ್ರತ್ಯಕ್ಷ ಅಲ್ದಿದ್ರು ಪರೋಕ್ಷವಾಗಿ ಇವು ಇಲಿಗಳು ಯಾಕೆ ನಮ್ಮ ಈ ಸುಗಂಧರಾಜದ ಗೆಡ್ಡೆಯನ್ನು ತಿಂತವೆ ಅಂತಂದರೆ ಅವು ಆಹಾರಕ್ಕಿಂತ ಹೆಚ್ಚಾಗಿ ಅವುಗಳ ಹಲ್ಲು ಬೆಳೆಯೋದನ್ನು ತಪ್ಪಿಸೋದಕ್ಕೋಸ್ಕರ ಅವು ಇದು ಮಾಡ್ತವೆ. ಮತ್ತು ಅಳಿಲುಗಳು ಸಹ ಕೆಲವು ಸಂದರ್ಭಗಳಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೇ ಮರಗಳು, ಹಣ್ಣಿನ ಮರಗಳು ಸಿಗಲಿಲ್ಲ, ಅದಕ್ಕೆ ಆಹಾರದ ಕೊರತೆ ಉಂಟಾದ ಸಂದರ್ಭದಲ್ಲಿ ಈ ಗೆಡ್ಡೆಗಳನ್ನು ತಿಂದು ಇವು ಜೀವನವನ್ನು ನಡೆಸ್ಕೊತವೆ. ಕೆಲವು ಸಹ ತುಂಬ ಅಪರೂಪಕ್ಕೆ ಅವು ನಮ್ಮ ಮೊಗ್ಗುಗಳನ್ನು ಸಹ ತಿಂದು ನಷ್ಟವನ್ನು ಉಂಟು ಮಾಡ್ತವೆ. ಆ ಕಾರಣಕ್ಕೋಸ್ಕರ ಇವುಗಳ ನಿರ್ವಹಣೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ.
ಇನ್ನು ಈ ಒಂದು ಸುಗಂಧ ರಾಜ್ಯದ ಬೆಳೆಯನ್ನು ಬೆಳೀತಾ ಇರಬೇಕಾದ್ರೆ ನಾವು ಯಾವ ಇದಕ್ಕೆ ಉಪಯೋಗಕ್ಕೆ ನಾವು ಅದನ್ನು ಬಳಸ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಾವು ನಮ್ಮ ನಿರ್ವಹಣಾ ಕ್ರಮಗಳನ್ನು ತಗೋಬೇಕಾಗುತ್ತೆ. ಈಗಾಗಲೇ ನಾನು ನಮ್ಮ ಹಳೆಯ ಔಷಧೀಯ ಬೆಳೆಗಳ ತರಗತಿಯಲ್ಲಿ ಹೇಳಿರೋ ರೀತಿ ಮುನ್ನೆಚ್ಚರಿಕೆಯಾಗಿ ನಮ್ಮ ಬೆಳೆಗಳಿಗೆ ಭಾಳಷ್ಟು ಎಚ್ಚರಿಕೆಯ ಕ್ರಮಗಳನ್ನು ನಾವು ಕೈಗೊಂಡ್ರೆ ಅಂಥ ಕ್ರಮಗಳನ್ನೇ ನಾವು ಇಲ್ಲೂ ಸಹ ಅಳವಡಿಸ್ಕೊಳ್ಳೋದು ಭಾಳ ಅನಿವಾರ್ಯ. ಹಾಗೆ ಮಾಡೋದ್ರಿಂದ ನಮಗೆ ಈ ಒಂದು ಕೀಟಗಳ ಸಂಖ್ಯೆ ಇಲ್ಲಿ ಹೆಚ್ಚಾಗೋದನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಕೋಬೋದು, ಅಥವಾ ಕೀಟಗಳೇ ನಮ್ಮಲ್ಲಿ ಬರದೇ ಇರೋ ರೀತಿ ತಡ್ಕೊಳ್ಳುವಂಥ ಸಾಮರ್ಥ್ಯ ನಮ್ಮಲ್ಲಿದೆ. ಮತ್ತು ಈ ಒಂದು ಬೆಳೆನಲ್ಲಿ, ಸುಗಂಧ ರಾಜ್ಯದ ಬೆಳೆನಲ್ಲಿ ಮಣ್ಣಿಗೆ ಮೆಟ್ರೈಸಿಯಮನ್ನು ಬಿತ್ತೋದಕ್ಕಿಂತ ಮೊದಲೇ ಅದೇ ರೀತಿ ಬಿತ್ತಿದ ಮೇಲೂ ಕೂಡ ಮಣ್ಣು ಏರಿಸಬೇಕಾದ್ರೆ ಮತ್ತು ಅವಕಾಶ ಅನಿವಾರ್ಯತೆ ಬಿತ್ತು ಅಂತಂದರೆ ಮತ್ತೆ ಕೂಡ ಕನಿಷ್ಠ 2 ಅಥವಾ 3 ಬಾರಿ ನಾವು ಮಣ್ಣಿಗೆ ಸೇರಿಸುವಂಥ ಅವಶ್ಯಕತೆ ಯಾಕೆ ಬೀಳುತ್ತೆ ಅಂದರೆ, ಪ್ರಮುಖವಾಗಿ ನಮಗೆ ಇಲ್ಲಿ ತೊಂದರೆ ಕೊಡ್ತಾ ಇರುವಂಥದ್ದು ನಮ್ಮ ತುಪ್ಪಳ ಕೀಟ ಹೆಚ್ಚಾನೆಚ್ಚು ನಮ್ಮ ಬೇರುಗಳು ಮತ್ತು ಕೆಳಗಡೆ ಗೆಡ್ಡೆಯನ್ನು ಇದು ಆಕ್ರಮಣ ಮಾಡೋದ್ರಿಂದ ಈ ಒಂದು ಮೆಟ್ರೈಸಿಯಮನ್ನು ನಾವು ಉಪಚಾರ ಮಾಡಿ ಮಣ್ಣಿನಲ್ಲಿ ಸೇರಿಸಿ ದೊಡ್ಡ ಸಂಖ್ಯೆಯಲ್ಲಿ ಹಾಕೋದ್ರಿಂದ ಈ ಒಂದು ತುಪ್ಪಳ ಕೀಟವನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡೋದು. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖ ಕೀಟ ಅಂದರೆ ನಮ್ಮ ಈ ಒಂದು ಬೂದಿ ಮೂತಿ ಹುಳ, ಈ ಹ್ಯಾಶ್ ವಿವಿಲ್ಸ್ನ ಮೂತಿ ಹುಳಗಳ ಮರಿಗಳು ಬೇರಿನಲ್ಲಿ ಬೆಳೀತಾ ಇರ್ತವೆ. ಅವುಗಳಿಗೂ ಕೂಡ ಈ ಒಂದು ಮೆಟ್ರೈಸಿಯಮ್ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ನಿರ್ವಹಣಾ ಕ್ರಮ. ಮತ್ತು ಇದು ಜೈವಿಕ ಆಗಿರೋದ್ರಿಂದ ಇದು ನಂತರ ನಮ್ಮ ಹೂವಿಗಾಗಲಿ ಅಥವಾ ನಮ್ಮ ಸುಗಂಧ ದ್ರವ್ಯಕ್ಕಾಗಲಿ ಯಾವುದೇ ತೊಂದರೆಯನ್ನು ಕೊಡೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಭಾಳ ಮುನ್ನೆಲೆಗೆ ಬರ್ತಾ ಇರುವಂಥ ಈ ಕಣೆ ನೊಣ ಏನಿದೆ, ಬ್ಲಾಸಮ್ ಮಿಡ್ಜ್ ಹೂವಿನ ಕಣೆ ನೊಣ ಏನಿದೆ, ಇದರ ನಿರ್ವಹಣೆಯೂ ಕೂಡ ಭಾಳ ಹೆಚ್ಚಿನ ಸಹಾಯವನ್ನು ಮಾಡುವಂಥದ್ದು. ಕಾರಣ, ಕಣೆ ನೊಣದ ಮರಿಹುಳ ಕೋಶಾವಸ್ಥೆಗೆ ಮಣ್ಣಿಗೆ ಬೀಳುತ್ತೆ. ಮಣ್ಣಿನಲ್ಲಿ ಇದು ಕೋಶಾವಸ್ಥೆಗೆ ಹೋಗೋದ್ರಿಂದ ಈ ಮೆಟ್ರೈಸಿಯಮ್ ಅಲ್ಲಿತ್ತು ಅಂತಂದರೆ ಆ ಒಂದು ಕೋಶ ಆಗುವಂಥ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತೆ. ಆ ಕೋಶದಿಂದ ಬರುವಂಥ ಈ ಪ್ರೌಢನೊಣದ ಹಾವಳಿಯೂ ಕೂಡ ಕಡಿಮೆ ಮಾಡೋದಕ್ಕೆ ಅದು ಭಾಳಷ್ಟು ದೊಡ್ಡ ಪ್ರಮಾಣದ ಸಹಾಯವನ್ನು ಮಾಡೋದ್ರಿಂದ ಈ 4 ಕೀಟಗಳನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಹೆಚ್ಚಿನ ಸಹಾಯ ಈ ಮೆಟ್ರೈಸಿಯಮಿಂದ ನಮಗೆ ಸಾಧ್ಯ ಇದೆ. ಅದ್ರ ಜೊತೆಗೆ ನಾವು ಬೇವಿನ ಹಿಂಡಿಯನ್ನು ಉಪಯೋಗಿಸಿದ್ರೆ ಅಂಥ ಸಂದರ್ಭದಲ್ಲಿಯೂ ಸಹ ಈ ಕೀಟಗಳ ಬೆಳವಣಿಗೆಯನ್ನು ಭಾಳ ಪರಿಣಾಮಕಾರಿಯಾಗಿ ಅವು ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದೇ ಒಂದು ಇದನ್ನು ಏನು ಮೆಟ್ರೈಸಿಯಮ್ ಅದ್ರ ಜೊತೆಗೆ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಆಗಲಿ ಅಥವಾ ಅದರ ಬದಲಾಗಿ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಥವಾ ಬಿವೇರಿಯಾ ಬಸಿಯಾನ ಇಂಥ ಒಂದು ಜೈವಿಕ ಇದನ್ನು ಮಳೆಗಾಲದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಈವನ್ ಕೆಲವೊಂದಷ್ಟು ಚಳಿಗಾಲದಲ್ಲಿಯೂ ಸಹ ದೊಡ್ಡ ಪ್ರಮಾಣದಲ್ಲಿ ನಾವು ಬಳಸ್ಕೊಳ್ಳೋದು. ಏಕೆಂದರೆ ಸುಗಂಧ ರಾಜ ಒಂದು ನೀರಾವರಿ ಬೆಳೆ ಆಗಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೀರನ್ನು ಬಳಸ್ತಾ ಇರೋದರಿಂದ ನಮ್ಮ ಬೆಳೆ ಪರಿಸರದಲ್ಲಿ ಒಂದು ಆರ್ದ್ರತೆ ಹೆಚ್ಚಿರೋದ್ರಿಂದ ಈ ಕೀಟನಾಶಕ ಶಿಲೀಂಧ್ರವನ್ನು ನಾವು ಚಳಿಗಾಲದಲ್ಲಿಯೂ ಸಹ ಭಾಳ ಪರಿಣಾಮಕಾರಿಯಾಗಿ ಬಳಸ್ಕೋಬೋದು. ಇವುಗಳನ್ನು ಬಳಸೋದ್ರಿಂದ ಅವುಗಳ ನೈಸರ್ಗಿಕ ಶತ್ರುಗಳಿಗೆ ಸಾಧಾರಣವಾಗಿ ಅಂಥ ದೊಡ್ಡ ಪ್ರಮಾಣದ ನಷ್ಟ ಏನು ಆಗದೇ ಇರೋದರಿಂದ ಮೆಟ್ರೈಸಿಯಮನ್ನು ನಾವು ಸಿಂಪರಣೆಗೂ ಅದರಲ್ಲೂ ಪ್ರಮುಖವಾಗಿ ಏನುಗಳಿಗೆ ಭಾಳ ಪರಿಣಾಮಕಾರಿಯಾಗಿ ನಾವು ಬಳಸ್ಕೊಂಡು ಈ ಏನುಗಳನ್ನು ಮತ್ತು ಈವನ್ ತ್ರಿಪ್ಸ್ಗಳನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡೋದು. ತ್ರಿಪ್ಸ್ಗಳು ಸಾಧಾರಣವಾಗಿ ಚಳಿಗಾಲದಲ್ಲೇ ಹೆಚ್ಚಾಗುವಂಥದ್ದು. ನವಂಬರ್ ಡಿಸೆಂಬರ್ ನಂತರ ಮಳೆ ನಿಂತ ಮೇಲೆ ಇವುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಮತ್ತು ಇವು ಕೂಡ ಕೋಶಾವಸ್ಥೆಗೆ ಮಣ್ಣಿಗೆ ಬೀಳ್ತವೆ. ಹೀಗಾಗಿ ಮೆಟ್ರೈಸಿಯಮನ್ನು ಸಿಂಪರಣೆ ಮತ್ತು ಮಣ್ಣಿಗೆ ಹಾಕುವಂಥದ್ದು 2 ಕ್ರಮಗಳನ್ನು ನಾವು ಈ ಸುಗಂಧದ ರಾಜ್ಯದಲ್ಲಿ ಬಳಸ್ಕೊಳ್ಳೋದ್ರಿಂದ ರಾಸಾಯನಿಕ ಇಲ್ಲದೇ ಇವುಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ನಮಗೆ ತುಂಬ ಅವಕಾಶಗಳು ಇದ್ದಾವೆ. ಈಗಾಗಲೇ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಮೆಟ್ರೈಸಿಯಮನ್ನು ಎಕರೆಗೆ ಕನಿಷ್ಠ 10 kg ಪ್ರಮಾಣದಲ್ಲಿ ಪ್ರತಿ ಎಕರೆಗೆ ನಾವು ಮಣ್ಣಿಗೆ ಸೇರಿಸಬೇಕು. ಸಿಂಪರಣೆ ಮಾಡೋದಿತ್ತು ಅಂದರೆ ಅದನ್ನು ಸಂಜೆ ವೇಳೆ ಸಿಂಪರಣೆ ಮಾಡುವಂಥದ್ದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಮತ್ತು ಇದರಲ್ಲಿ ನಮ್ಮ ತುಪ್ಪಳ ಕೀಟದ ನಿರ್ವಹಣೆಗೆ ವಿಶೇಷವಾಗಿ ಇದನ್ನು ಸಂಜೆ ವೇಳೆ ದ್ರಾವಣ ಮಾಡಿಕೊಂಡು ಯಾವ ಗಿಡಗಳಲ್ಲಿದೆ ಅಥವಾ ಯಾವ ಸಾಲುಗಳಲ್ಲಿದೆ ಆ ಸಾಲು ಮತ್ತು ಅದರ ಅಕ್ಕಪಕ್ಕದ ಸಾಲುಗಳು ಅಥವಾ ಯಾವ ಗಿಡ ಅದರ ಅಕ್ಕಪಕ್ಕದ ಗಿಡಗಳಿಗೆ ಮಾತ್ರ ಉಪಚರಿಸೋದ್ರಿಂದ ಕಡಿಮೆ ವೆಚ್ಚದಲ್ಲಿ ಈ ಒಂದು ತುಪ್ಪಳ ಕೀಟವನ್ನು ಕೂಡ ನಾವು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನು ದ್ರಾವಣ ಮಾಡಿಕೊಂಡು ಸಿಂಪಡಿಸೋದಕ್ಕೆ ಕನಿಷ್ಠ ಎಕರೆಗೆ ಪ್ರತಿ ಲೀಟ್ರ್ ನೀರಿಗೆ 5 ಗ್ರಾಮ್ ಈ ಒಂದು 5 ಗ್ರಾಮ್ ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ಅದು ದ್ರಾವಣ ರೂಪದಲ್ಲಿ ಸಿಕ್ಕಿದ್ರೆ 5 ml ವರೆಗೆ 2 ರಿಂದ 5 ml ವರೆಗೆ ಈ ಒಂದು ಮೆಟ್ರೈಸಿಯಮ್ ಅಥವಾ ಬಿವೇರಿಯಾ ಅಥವಾ ಲೆಕ್ಯಾನಿಸಿಲಿಯಂ ತಯಾರಿಸ್ಕೊಂಡು ಅದನ್ನು ದ್ರಾವಣ ಮಾಡ್ಕೊಂಡು ಸಿಂಪರಣೆಯನ್ನಾದರೂ ಮಾಡ್ಬೋದು ಅಥವಾ ಬೇರೆ ತುಪ್ಪಳ ಕೀಟಕ್ಕೆ ಮಣ್ಣಿಗೆ ಸಹ ಇದನ್ನು ಉಪಚರಿಸ್ಬೋದು. ಮಣ್ಣಿಗೆ ಹಾಕೋ ಬದಲು
ನೇರವಾಗಿ ಮಣ್ಣಿಗೆ ಹಾಕೋ ಬದಲು ಮೇಲ್ಗಡೆ ಗಿಡದಿಂದನೇ ಅದನ್ನು ಕೆಳಕ್ಕೆ ಹಾಕೋತಾ ಹೋದರೆ ಭಾಳ ನಿಧಾನವಾಗಿ ಅದು ಒಳಗೋಗಿ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಭಾಳ ಸಹಾಯವನ್ನು ಉಂಟು ಮಾಡ್ತದೆ. ನಮಗೆ ಅನಿವಾರ್ಯವಾಗಿ ರಾಸಾಯನಿಕ ಯಾವಾಗ ಬೇಕಾಗುತ್ತೆ ಅಂತಂದರೆ ನಮ್ಮಲ್ಲಿ ಏನಾದರೂ ಈ ಒಂದು ಕಣೆ ನೊಣದ ಹಾವಳಿ ಬಂತು ಅಂತಂದರೆ ಮಾತ್ರ ನಮಗೆ ಬೇಕಾಗತ್ತೆ. ಅದರ್ವೈಸ್ ನಮಗೆ ಇದರ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಕಣೆ ನೊಣ ನಮ್ಮ ಸುಗಂಧರಾಜ ಅಲ್ಲದೆ ನಮ್ಮ ಮಲ್ಲಿಗೆ ಮೇಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಬೆಳವಣಿಗೆಗೆ ಅಥವಾ ಕೃಷಿಗೆ ಬಳಸ್ತಾ ಇರುವಂಥ ನಮ್ಮ ಆರ್ಕಿಡ್, ಬೆಟ್ಟದ ಹೂ, ಆ ಒಂದು ಹೂವಿಗೂ ಸಹ ಇದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಾನಿಯನ್ನು ಉಂಟು ಮಾಡ್ತಾ ಇದ್ದಾವೆ. ಅದಲ್ಲದೇನೂ ಕೂಡ ನಮ್ಮ ತರಕಾರಿ ಬೆಳೆಗಳು ಕೂಡ ಹಲವಾರು ಬೆಳೆಗಳಲ್ಲಿ ಇದು ಹಲವಾರು ಹಾನಿಯನ್ನು ಉಂಟು ಮಾಡ್ತದೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಮೆಣಸಿನಕಾಯಿ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಅಥವಾ ನಮ್ಮ ಬದನೆ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಹಾಗಲಕಾಯಿ, ಕುಂಬಳ ಜಾತಿಯ ತರಕಾರಿಗಳಲ್ಲೂ ಸಹ ಈ ಒಂದು ಕಣೆ ನೊಣ ಬದುಕುಳಿಯುವಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಭಾಳ ಜಾಗ್ರತೆಯಿಂದ ಇರಬೇಕು ಈ ಒಂದು ಕೀಟನ ನಿರ್ವಹಣೆ ಮಾಡೋಕ್ಕೋಸ್ಕರ. ಇದನ್ನು ಗುರುತಿಸೋದಾದರೂ ಹೇಗೆ ಅಂತಂದರೆ, ಇದ್ದಕ್ಕಿದ್ದಂಗೆ ಮೊಗ್ಗು ಸಾಧಾರಣವಾಗಿ ನಾರ್ಮಲ್ ಆಗಿ ಹೊರಗೆ ಬರೋದಿಲ್ಲ, ಅಲ್ಲೇ ಕುಗ್ಗುತ್ತೆ. ಅದ್ರ ಜೊತೆಗೆ ಬುಡವನ್ನು ಗಮನಿಸಿದ್ರೆ ಅಲ್ಲೇನೋ ಸ್ವಲ್ಪ ಊದ್ಕೊಂಡಾಗ ಕಾಣಿಸುತ್ತೆ. ಮತ್ತು ಕೆಲವೊಂದಷ್ಟು ಸಂದರ್ಭದಲ್ಲಿ ಇದೆಲ್ಲ ಕೇವಲ ಗಂಟೆಗಳಲ್ಲಿ ಬದಲಾಗುವಂಥ ವಾತಾವರಣ. ಆ್ಯಕ್ಚುಲಿ ಇವತ್ತು ಆ ಮೊಗ್ಗು ಇಷ್ಟುದ್ದಕ್ಕೆ ಬರಬೇಕಿತ್ತು, ಆದರೆ ಅದೊಂದು ಮಾತ್ರ ಹಿಂಗೆ ಒಳಗಡೆ ಕಮರಿ ಹಾಗೆ ಕೂತ್ಕೊಂಡಿದೆ, ಒಂದು ಸ್ವಲ್ಪ ಅಲ್ಲೇ ಇದಾಗಿದೆ. ಮತ್ತು ಅದರ ಬಣ್ಣ ನೇರಳೆ ಬಣ್ಣಕ್ಕೆ ತಿರ್ಕೊಳ್ಳುತ್ತೆ, ಕೆಂಪು ಗಾಢ ನೇರಳೆ ಬಣ್ಣಕ್ಕೆ ಅಥವಾ ನೇರಳೆ ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ. ನಂತರ ಅದು ಒಣಗೋಗುತ್ತೆ, ಕಂದು ಬಣ್ಣಕ್ಕೆ ತಿರುಗಿ ಕಂಪ್ಲೀಟ್ ಒಣಗೋಗುತ್ತೆ. ಇದು ಬದಲಾವಣೆ ಕೇವಲ 2-3 ದಿನಗಳಲ್ಲಿ ನಮ್ಮ ಮೊಗ್ಗಿನಲ್ಲಿ ಆಗುತ್ತೆ. ಆದರೆ ಆ 2-3 ದಿನಗಳಲ್ಲೇ ಮೊಗ್ಗು ಭಾಳ ಉದ್ದವಾಗಿ ಬೆಳೆದು ಇನ್ನೊಂದು 2-3 ದಿನಕ್ಕೆ ಭಾಳ ಅಗಲವಾಗಿ ಹರಳಬೇಕು. ಆದರೆ ಈ ಒಂದು ಕಣೆ ನೊಣ ಆ ಮೊಗ್ಗಿಗೆ ದಾಳಿ ಮಾಡ್ತು ಅಂತಂದರೆ ನೇರವಾಗಿ ಅದು ಮೊಗ್ಗಿನಲ್ಲೇ ಮೊಟ್ಟೆ ಇಡೋದ್ರಿಂದ ಅದು ಆ ಮೊಗ್ಗು ಹೊರಗಡೆ ಬರೋದೇ ಇಲ್ಲ ಅಥವಾ ಹರಳೋದಿಲ್ಲ. ಇಂಥ ಒಂದು ಹಾನಿಯನ್ನು ನಮ್ಮ ಈ ಒಂದು ಸುಗಂಧ ರಾಜ್ಯದಲ್ಲಿ ಈ ಕಣೆ ನೊಣ ಉಂಟು ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಅನಿವಾರ್ಯ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಇದೆ ಅಂತಂದಾಗ ಅಂಥ ಸಂದರ್ಭದಲ್ಲಿ ನಾವು ಕಂಪ್ಲೀಟ್ ಇಲ್ಲಿರುವಂಥ ಎಲ್ಲ ಮಗುಗಳನ್ನು ಕಿತ್ತು ಅಥವಾ ಕುಡಿಗಳನ್ನು ಕಿತ್ತು ನಾಶ ಮಾಡಿ ನಂತರ ಒಂದು ರಾಸಾಯನಿಕ ಕೊಟ್ಟು ನಂತರ ನಾವು ಈ ಒಂದು ಹೂವಿನ ಬೆಳೆಗೆ ಮುಂದುವರಿಬೇಕಾಗ್ತದೆ. ಹಾಗಾಗಿ ಭಾಳ ಜಾಗ್ರತೆಯಿಂದ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಬೇಕು. ಇದಕ್ಕೆ ಅತ್ಯಂತ ಪರಿಣಾಮಕಾರಿಯಾದಂಥ ರಾಸಾಯನಿಕಗಳು ಅಂತಂದರೆ ನಮ್ಮ ಸ್ಪೈನೋಸ್ಯಾಡ್ ಇರ್ಬೋದು. ಇದು ಯೂಶ್ವಲಿ ಜೈವಿಕವಾಗಿ ಭಾಳ ಸೇಫ್ ಆದಂಥದ್ದು. ಮತ್ತು ಇದರ ಒಂದು ಭಾಳ ಬೇಗ ನಾವು ಇದಕ್ಕೆ ಸಿಂಪಡಣೆ ಮಾಡಿದ ನಂತರವೂ ಕೂಡ ಭಾಳ ಬೇಗ ಇದನ್ನು ನಾವು ಕಟಾವು ಮಾಡಲಿಕ್ಕೆ ಕಡಿಮೆ ದಿನಗಳಲ್ಲೇ ನಾವು ಬಳಸ್ಕೋಬೋದು. 10 ದಿನಗಳ ನಂತರ ಇದನ್ನು ಕಟಾವು ಮಾಡ್ಕೊಳ್ಳೋದ್ರಿಂದ ಇದರ ಶೇಷಾಂಶಗಳು ನಮಗೆ ನಮ್ಮ ಸುಗಂಧ ದ್ರವ್ಯದಲ್ಲಾಗಲಿ ಅಥವಾ ನಮ್ಮ ಹೂವಿನಲ್ಲಾಗಲಿ ಇರೋದಿಲ್ಲ. ಮತ್ತು ಇದೊಂದು ಜೈವಿಕವಾಗಿ ಸೇಫ್ ಆದಂಥ ಕೀಟನಾಶಕ ಆಗಿರೋದ್ರಿಂದ ಇದರದ್ದು ತೊಂದರೆಗಳು ಕಡಿಮೆ ಇರೋದ್ರಿಂದ ಭಾಳ ಪರಿಣಾಮಕಾರಿಯಾಗಿ ಇದನ್ನು ಬಳಸ್ಕೋಬೋದು. ಇದಿಷ್ಟು ಈ ಕೀಟದ ಒಂದು ನಿರ್ವಹಣೆಗೆ ಇರುವಂಥದ್ದು. ಇದ್ರ ಜೊತೆಗೆ ನಮ್ಮಲ್ಲಿ ಈ ಥ್ರಿಪ್ಸ್ಗಳ ಹಾವಳಿ ಏನಾದರೂ ಜಾಸ್ತಿ ಇದೆ ಅಂತಂಥ ಸಂದರ್ಭಗಳಲ್ಲಿ ನಾವು ನೀಲಿ ಬಣ್ಣದ ಅಂಟು ಬಲೆಗಳನ್ನು ಬೆಳೆಗಿಂತ ಒಂದು ಅರ್ಧ ಅಡಿ ಎತ್ತರದಲ್ಲಿ ಹಾಕುವಂಥದ್ದು. ಇದನ್ನು ಕನಿಷ್ಠ ಅಂತಂದರೂ ಈ ಒಂದು ಇದಕ್ಕೆ 80-100 ಅಂಟು ಬಲೆಗಳನ್ನು ಬೆಳೆಗಿಂತ ಅರ್ಧ ಅಡಿ ಎತ್ತರದಲ್ಲಿ ಹಾಕೋದ್ರಿಂದ ಭಾಳಷ್ಟು ಸಂಖ್ಯೆಯ ಈ ಥ್ರಿಪ್ಸ್ಗಳು ಈ ಒಂದು ಅಂಟು ಬಲೆಗೆ ಆಕರ್ಷಿತವಾಗಿ ನಮಗೆ ನಮ್ಮ ಹೂಗೆ ಯಾವುದೇ ತೊಂದರೆ ಇಲ್ಲದಂತೆ ಮಾಡ್ಕೋತವೆ. ಈ ಹಳೆ ಥ್ರಿಪ್ಸ್ಗೋಸ್ಕರ ಹಾಕಿದಂಥ ಅಂಟು ಬಲೆಗಳು ನಮಗೆ ಈ ಒಂದು ಕಣೆ ನೊಣವನ್ನು ಕೂಡ ಆಕರ್ಷಣೆ ಮಾಡಿ ಅವುಗಳನ್ನು ಕೂಡ ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ನಮಗೆ ಸಹಾಯವನ್ನು ಮಾಡ್ತವೆ.